ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇನ್ನೋವೇಟಿವ್ ಎಕ್ಸಾಮ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ಗೈಸ್, ಒಂದು ಜಾಬ್ ವೇಕೆನ್ಸಿ ರಿಲೀಸ್ ಆಗಿತ್ತು. ಆ ಜಾಬ್ ವೇಕೆನ್ಸಿ ಬಗ್ಗೆ ಪೂರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಆ ಜಾಬ್ ವೇಕೆನ್ಸಿ ಬೇರೆ ಯಾವುದೂ ಅಲ್ಲ, ಇಂಡಿಯನ್ ಪೋಸ್ಟ್ GTS ಅಂತೇಳಿ. ಆ ಜಾಬ್ ವೇಕೆನ್ಸಿ ಎಷ್ಟಿದೆ ಅಂತಂದರೆ, ನಂಬರ್ ಆಫ್ ಪೋಸ್ಟ್ 21,413. ಅಪ್ಲಿಕೇಶನ್ ಅವಾಗಲೇ ಸ್ಟಾರ್ಟ್ ಆಗಿದೆ. 10th ಫೆಬ್ರವರಿಯಿಂದ ಮಾರ್ಚ್ 3rd ಗಂತ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಈಗ ಆ ಜಾಬ್ ವೇಕೆನ್ಸಿ ಬಗ್ಗೆ ಇನ್ನು ಡೀಟೇಲ್ಸ್ ನೋಡೋದಾದರೆ, ನಾನು ಅವಾಗಲೇ ಹೇಳ್ದಂಗೆ ಅಪ್ಲಿಕೇಶನ್ ಸ್ಟಾರ್ಟ್ ಫೆಬ್ರವರಿ 10th ಟು ಮಾರ್ಚ್ 3rd, ಮತ್ತು ಕರೆಕ್ಷನ್ ವಿಂಡೋ 6th ಮಾರ್ಚ್ ಟು 8th ಮಾರ್ಚ್. ಈ ವೇಕೆನ್ಸಿಯಲ್ಲಿ ಯಾವೆಲ್ಲ ಪೋಸ್ಟಿಂಗ್ ಇದೆ ಅಂತಂದರೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಮತ್ತು ಡಾಕ್ ಸೇವಕ್ ಅಂತೇಳಿ. ಮತ್ತು ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಪ್ಪ ಅಂತಂದರೆ, ಏಜ್ ಲಿಮಿಟ್ ಮಿನಿಮಮ್ 18 ಇಯರ್ಸ್ ಇರಬೇಕು, ಮ್ಯಾಕ್ಸಿಮಮ್ 40 ಇಯರ್ಸ್ ಒಳಗಿರಬೇಕು. ನೆಕ್ಸ್ಟು ನಿಮ್ಗಿಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಂದರೆ ಎಲ್ಲ ಕ್ಯಾಟಗರಿಗೆ ಎಷ್ಟೆಷ್ಟು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಶೆಡ್ಯೂಲ್ ಕ್ಯಾಸ್ಟ್ 5 ಇಯರ್ಸ್, OBC 3 ಇಯರ್ಸ್, EWS ಇಲ್ಲ ಏನುವೆ, PWD 10 ಇಯರ್ಸ್, ಮತ್ತು PWD ಪ್ಲಸ್ OBC 13 ಇಯರ್ಸ್. ಆ ಥರ ಎಲ್ಲ ನಿಮ್ಮ ಜಾಬ್ ವೇಕೆನ್ಸಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಂತಂದರೆ, ನೀವು SLC ಪಾಸ್ ಆಗಿರಬೇಕು, ವಿತ್ ರೆಕಗ್ನೈಸ್ಡ್ ಬೋರ್ಡ್ ಅಲ್ಲಿ ಪಾಸ್ ಆಗಿರಬೇಕು. ಅದೇ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನು. ಮತ್ತು ನೀವು ಕೇಳ್ಬೋದು ಸೆಲೆಕ್ಷನ್ ಪ್ರೋಸೆಸ್ ಹೆಂಗಿರುತ್ತೆ ಅಂತ ಹೇಳೋದಾದರೆ, ನೀವು ಅಪ್ಲಿಕೇಶನ್ ಹಾಕಿರ್ತೀರಾ. ನೀವು ಅಪ್ಲಿಕೇಶನ್ ಹಾಕೋದು SLC ಬೇಸಿಸ್ ಮೇಲೆ. SLCಲಿ ಎಷ್ಟು ಮಾರ್ಕ್ಸ್ ಅಂದರೆ ಎಷ್ಟು ಪರ್ಸೆಂಟೇಜ್ ಇದೆ, ಆ ಆಧಾರದ ಮೇಲೆ ನಿಮ್ಮದು ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡಿ, ಆ ಮೆರಿಟ್ ಲಿಸ್ಟ್ ಪ್ರಕಾರ ನಿಮ್ಮದು ಜಾಯ್ನಿಂಗ್ ಪ್ರೋಸೆಸ್ ಬಗ್ಗೆ ತಿಳಿಸ್ಕೊಡ್ತಾರೆ. ಗೈಸ್, ನಾವೀಗ ಇಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ನೋಡೋದ್ರೆ, ನೀವು ಸಿಂಪಲ್ ಗೂಗಲಲ್ಲಿ ಹೋಗ್ಬಿಟ್ಟು ಇಂಡಿಯನ್ ಪೋಸ್ಟ್ GTS ಆನ್ಲೈನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ ಬಂದ ತಕ್ಷಣ ನೀವು ಸ್ಟೆಪ್ 1 ರಿಜಿಸ್ಟ್ರೇಷನ್ಗೆ ಹೋಗ್ಬಿಟ್ಟು ರಿಜಿಸ್ಟರ್ ಕೊಡಬೇಕು. ನೆಕ್ಸ್ಟು ನೀವು ಇಲ್ಲಿ ನೋಡ್ತಿರ್ಬೋದು, ನಿಮ್ಮ ಮೊಬೈಲ್ ನಂಬರ್, ಇಮೇಲ್, ಅಪ್ಲಿಕೆಂಟ್ ನೇಮ್, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಮತ್ತು ಕಮ್ಯುನಿಟಿ, ಸರ್ಕಲ್ ವಿತ್ ಸೆಕೆಂಡರಿ ಸ್ಕೂಲ್ ಪಾಸಿಂಗ್, ಅದೆಲ್ಲ ಫಿಲ್ ಮಾಡಿದ್ರೆ ನೆಕ್ಸ್ಟ್ ಫಿಲ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಕೊಡಬೇಕು. ಬನ್ನಿ ಗೈಸ್, ಫಿಲ್ ಮಾಡೋಣ. ಗೈಸ್, ನಾವೆಲ್ಲ ಅಲ್ಲಿ ಸ್ಟಾರ್ಟಿಂಗ್ ಫೇಸಲ್ಲೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಕೊಡ್ತಿದ್ದಂಗೆ ಇಲ್ಲಿ ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ಯುವರ್ ಡೀಟೇಲ್ಸ್ ಬಿಲೋ ಅಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ನಿಮ್ಮ ಆಧಾರ್ ಫಿಲ್ ಮಾಡಿ, ಮತ್ತು ನೀವು ಏನಾದ್ರು ಫಿಸಿಕಲಿ ಡಿಸೇಬಲ್ಡ್ ಆಗಿದೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಮತ್ತು ಇಲ್ಲಿ ಲ್ಯಾಂಗ್ವೇಜಸ್ ಸ್ಟಡಿಡ್ ಇನ್ ಸೆಕೆಂಡರಿ ಸ್ಕೂಲ್, ವೆದರ್ ಎಂಪ್ಲಾಯ್ಡ್ ಅಂದರೆ ನೀವು ಕೆಲಸ ಮಾಡ್ತೀರಾ ಇಲ್ವ ಅಂತ. ಮತ್ತು ನೆಕ್ಸ್ಟ್ ನೋಡ್ಬೋದು, ಫೋಟೋ ಅಪ್ಲೋಡ್ ಮಾಡಬೇಕು. ಫೋಟೋ ಅಪ್ಲೋಡ್ ಮಾಡೋಕ್ಕೆ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ನೀವು ಇಲ್ಲಿ ನೋಡ್ಬೋದು, ಫೋಟೋ ಫಾರ್ಮ್ಯಾಟ್ JPG ಫಾರ್ಮ್ಯಾಟಲ್ಲಿ ಇರಬೇಕು. ಅದ್ರ ಸೈಜು 50 KB ಮೇಲೆ ಹೋಗ್ಬಾರ್ದು. ಮತ್ತು ಡೈಮೆನ್ಷನ್ಸ್ ನೋಡೋದ್ರೆ 200 ಇಂಟು 230 ಪಿಕ್ಸೆಲ್ಸ್ ಇರಬೇಕು. ಮತ್ತು ಇಲ್ಲಿ ನೋಡ್ಬೋದು, ಅಪ್ಲೋಡ್ ಸಿಗ್ನೇಚರ್ JPG ಫಾರ್ಮ್ಯಾಟು, ಡೈಮೆನ್ಷನ್ಸ್ 140 to 60 ಪಿಕ್ಸೆಲ್ಸ್. ಗೈಸ್, ನಾವಿಲ್ಲಿ ನೋಡ್ಬೋದು, ನಾವಿಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬಂತು. ಈ ಥರ ಇಂಟರ್ಫೇಸ್ ಹೋದ್ಮೇಲೆ ನೀವು ಮತ್ತೆ ಚೆಕ್ ಮಾಡ್ಬೋದು ನಿಮ್ದೆಲ್ಲ ಕರೆಕ್ಟ್ ಆಗಿದೆಯಾ, ಡೀಟೇಲ್ಸ್ ಇಲ್ವಾ ಅಂತ. ನೋಡಿ, ಎಲ್ಲ ಡೀಟೇಲ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಲ್ಯಾಂಗ್ವೇಜ್ ಸ್ಟಡಿಡ್ ಇನ್ ಸೆಕೆಂಡರಿ ಸ್ಕೂಲ್ ಅಂದರೆ ನೀವು ಸೆಕೆಂಡರಿ ಸ್ಕೂಲಲ್ಲಿ ಇರ್ಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ಸ್ಟಡಿ ಮಾಡಿರ ಅಂತ ಕೇಳ್ತಾರೆ. ನೀವು ಕನ್ನಡ ಓದಿದ್ರೆ ಕನ್ನಡ ಕೊಡ್ಬೋದು, ಕನ್ನಡ ಪ್ಲಸ್ ಹಿಂದಿ ಓದಿದ್ರೆ 2 ಕೊಡ್ಬೋದು, ಪ್ಲಸ್ ಇಂಗ್ಲೀಷ್ ಓದಿದ್ರೆ 3 ಕೊಡ್ಬೋದು. ಅದೇ ರೀತಿ ಲಾಸ್ಟಲ್ಲಿ ನೋಡಿದ್ರೆ ಇಲ್ಲಿ ಚೆಕ್ ಬಾಕ್ಸ್ ಇದೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಕೊಡಬೇಕಾಗುತ್ತೆ. ಗೈಸ್, ನೀವು ಸಬ್ಮಿಟ್ ಕೊಟ್ಟ ತಕ್ಷಣ ಮತ್ತೆ ಇಲ್ಲಿ ಬಂದು ನೀವು ಅಪ್ಲೈ ಆನ್ಲೈನ್ ಅಥವಾ ಅಪ್ಲೈ ಕೊಟ್ಟರೆ ನಿಮ್ಗೆ ಈ ಥರ ಸ್ಟೇಟಸ್ ಬರುತ್ತೆ. ಈ ಥರ ಬಂದಾಗ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ನೀವು ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ನೀವು ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಕೊಡಬೇಕು. ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನಿಮ್ಮ ಮೆಸೇಜಲ್ಲಿ ಬರುತ್ತೆ, ಮಾಮೂಲಿ ಫೋನಲ್ಲಿ ಮೆಸೇಜಲ್ಲಿ ಬಂದಿರುತ್ತೆ. ಮತ್ತು ಅಲ್ಲಿ ಸರ್ಕಲ್ ಅಪ್ಲೈಯಿಂಗ್ ಫಾರ್ ಅಂತಂದರೆ ನೀವು ಯಾವ ಸ್ಟೇಟ್ಗೆ ಅಪ್ಲೈ ಮಾಡ್ತೀರಾ ಆ ಸ್ಟೇಟ್ ಕೊಡಬೇಕಾಗುತ್ತೆ. ಗೈಸ್, ಅಲ್ಲಿ ನೀವು ಸಬ್ಮಿಟ್ ಕೊಟ್ಟ ತಕ್ಷಣ ನಿಮ್ಮದು ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTP ಎಂಟರ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲೇನು ಫಿಲ್ ಮಾಡಬೇಕು ಅಂದರೆ ನಿಮ್ಮದು ಅಡ್ರೆಸ್ ಫಿಲ್ ಮಾಡಬೇಕು. ಅಡ್ರೆಸ್ ಫಿಲ್ ಮಾಡಿದ್ಮೇಲೆ ನಿಮ್ಮದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಫಿಲ್ ಮಾಡಬೇಕು. ಅಂದರೆ SLC ಯಾವ ಬೋರ್ಡಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ, ಮತ್ತು ರಿಸಲ್ಟ್ ಟೈಪು ರಿಸಲ್ಟ್ನ ಫಿಲ್ ಮಾಡಬೇಕಾಗುತ್ತೆ. ಗೈಸ್, ಇಲ್ಲಿ ನೀವು ನೋಡ್ಬೋದಾದರೆ ಇಲ್ಲಿ ನೀವು ಮಾರ್ಕ್ಸ್ ಅಂತ ಕೊಟ್ಟ ತಕ್ಷಣ ನಿಮ್ಮದು ಎಲ್ಲ ಸಬ್ಜೆಕ್ಟು ಮಾರ್ಕ್ಸ್ ಎಂಟರ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ 100 ಔಟ್ ಆಫ್ ಎಷ್ಟು ಮಾರ್ಕ್ಸ್ ಇದೆ ಅದನ್ನು ಅಪ್ಲೋಡ್ ಮಾಡಬೇಕು. ಸೈನ್ಸು ಅದನ್ನೇ ಅಪ್ಲೋಡ್ ಮಾಡಬೇಕು, ಮತ್ತು ಸೋಷಲ್ ಸೈನ್ಸ್ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಗೈಸ್, ನೀವು ಇಲ್ಲಿ ನೋಡ್ತಿರ್ಬೋದು, ನಾವು ಲಾಸ್ಟ್ ಪೇಜಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ನೆಕ್ಸ್ಟ್ ಕೊಟ್ಟ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಚೂಸ್ ಯರ್ ಪ್ರಿಫರೆನ್ಸ್ ಹೇರ್ ಅಂತ ಹೇಳಿ ಇಂಟರ್ಫೇಸ್ ಬರುತ್ತೆ. ಸರ್ಕಲ್ ಅಪ್ಲೈ ಫಾರ್ ಕರ್ನಾಟಕದಲ್ಲಿ ಯಾವ ಡಿಸ್ಟಿಕ್ ಅಪ್ಲೈ ಮಾಡಬೇಕು ಅಂತೇಳಿ ಕೊಡಬೇಕಾಗುತ್ತೆ ನೀವು.
ಇಲ್ಲಿ ನೋಡ್ಬೋದು, ಇಲ್ಲಿ ಸುಮಾರು ಡಿಸ್ಟಿಕ್ ಇದೆ. ನೀವು ಯಾವ ಡಿಸ್ಟಿಕಲ್ಲಿ ಇದ್ದೀರಾ, ಅದು ಯಾವ ಡಿಸ್ಟಿಕ್ ಅಪ್ಲೈ ಮಾಡ್ತೀರಾ ಆ ಡಿಸ್ಟಿಕ್ದು ಸೆಲೆಕ್ಟ್. ಗೈಸ್ ನಾವೀಗ ಡಿಸ್ಟಿಕ್ ಸೆಲೆಕ್ಟ್ ಮಾಡಾಯಿತು. ಡಿಸ್ಟಿಕ್ ಸೆಲೆಕ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೇಳ್ತಾರೆ ಯಾವ್ದು ಇದಕ್ಕೆ ಯಾವ್ದು ಬೇಕು ಅಂತ ಕೇಳ್ತಾರೆ. ಅಂದರೆ ನೀವು ನೋಡ್ಬೋದು ಆಫೀಸ್ ಆಲ್ರೆಡಿ ಏನೋ ಫಸ್ಟ್ ಪ್ರಿಫರೆನ್ಸ್ ಹಾಕ್ತಾರೆ 1 ಅಂತ ಹಾಕಿ. ನೆಕ್ಸ್ಟ್ ಹಾಕ್ತೀವಿ ಅಂದರೆ 2 ಅಂತ ಹಾಕಿ. ಅದೇ ಥರ 3 ಮತ್ತು 4 ಅದೇ ಥರ ಎಲ್ಲದಕ್ಕೂ ಹಾಕೋಗ್ಬೋದು ನೀವು. ಅದೇ ಥರ ನಿಮ್ಮದು ಪ್ರಿಫರೆನ್ಸ್ ಸೆಟ್ ಮಾಡೋದು ಇದೇ ಥರ ಬರುತ್ತೆ. ನಿಮ್ಮ ಪ್ರಿಫರೆನ್ಸ್ ಸೆಟ್ ಮಾಡೋಕ್ಕೆ ಗೈಸ್, ನೀವು ಪ್ರಿಫರೆನ್ಸ್ ಸೆಟ್ ಮಾಡಾದ್ಮೇಲೆ ನೀವು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡಬೇಕಾಗುತ್ತೆ. ಸೇವ್ ಆ್ಯಂಡ್ ಪ್ರೊಸೀಡ್ ಕೊಟ್ಟಾದ್ಮೇಲೆ ಕೊಟ್ಟ ತಕ್ಷಣ ನೀವು ನೋಡಬಹುದು ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಅಂತ ಬಂದಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು ನಿಮಗೆ ಪ್ರಿಂಟ್ ಅಪ್ಲಿಕೇಶನ್ ಅಂತ ಹೇಳಿ ಬರುತ್ತೆ. ನೀವು ಬೇಕಾದ್ರೆ ಅಪ್ಲಿಕೇಶನ್ ಪ್ರಿಂಟ್ ಹಾಕಿ ಇಟ್ಕೋಬೋದು.